ಮಹಾದೇವಿ ಅಮ್ಮ ಶ್ರೀಚಕ್ರವಾಸಿನಿ. ಇಷ್ಟು ವರ್ಷಗಳಿಂದ ಮೇಘಗಿರಿಯಲ್ಲಿ ಕೂತು ನೀವು ತಪಸ್ಸು ಮಾಡಿ ಒಂದು ತೃಣವೂ ಆಹಾರವನ್ನು ಸೇವಿಸಿಲ್ಲ ಅನ್ನುವುದು ನನಗೆ ಗೊತ್ತು. ದಯಮಾಡಿ ನಾನು ನಿಮಗೆ ಕೈತುತ್ತನ್ನು ನೀಡುವುದಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ಸ್ವಾಮಿ? ಕೈ ನೀಡು. ಆನಂದ ಪರಮಾನಂದ ಪರಮಾನಂದ. ಸ್ವಾಮಿ, ತ್ರಿಪುರ ಸುಂದರಿ ಅಮ್ಮನವರು ಬಂಧನದಿಂದ ಮುಕ್ತರಾಗಿದ್ದಾರೆ. ನನ್ನ ಕೋಪತಾಪವನ್ನು ಶಮನ ಮಾಡಿ, ನನ್ನ ಏಕಾಂತದ ವಿರಹ ವೇದನೆಯಿಂದ ದೂರ ಮಾಡಿ, ಮತ್ತೆ ನನ್ನನ್ನು ಪಾರ್ವತಿಯ ಜೊತೆಗೂಡುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಗಳೇ. ಅಯ್ಯೋ, ತಪ್ಪು ತಪ್ಪು. ದೇವರುಗಳು ಯಾವತ್ತೂ ಮನೋರ್ಗೆ ಧನ್ಯವಾದ ಹೇಳ್ಬಾರ್ದು ಅಲ್ವಾ ತಂದೆ? ನೀನು ಪರಶಿವನನ್ನ ತಂದೆ ಎಂದಿದ್ದರಿಂದ ತಂದೆ ಮಗಳ ಸಂಬಂಧ ಆಪ್ತ ಗೆಳೆಯರ ಸಂಬಂಧವಿದ್ದಂತೆ. ಮಗು, ಮುಂದೆ ನೀನು ಮಾಡಬೇಕಾದ ಮಂಗಳಕರ ಕೆಲಸಗಳು ಬಹಳಷ್ಟಿವೆ. ಮೊದಲಿಗೆ ಪಂಚಲಿಂಗಗಳಲ್ಲಿ ಒಂದಾದ ಮರಕತಲಿಂಗವನ್ನು ತರಬೇಕು. ನಾನಿನ್ನೂ ಚಿಕ್ಕವಳು, ನನಗೆ ಅಂತ ಸಾಹಸಗಳನ್ನೆಲ್ಲ ಮಾಡೋಕ್ಕಾಗತ್ತಾ? ನೀನು ವಯಸ್ಸಿನಲ್ಲಿ ಚಿಕ್ಕವಳಾಗಿರಬಹುದು, ಆದರೆ ನಿನ್ನಲ್ಲಿ ಶ್ರೀಚಕ್ರ ಅಡಗಿದೆ. ನಿನ್ನಲ್ಲಿ ಶ್ರೀಚಕ್ರ ಅಡಗಿದೆ ಎಂದರೆ ಸದಾ ನಾನು ನಿನ್ನಲ್ಲೇ ಇರುತ್ತೇನೆ ಎಂದೇ ಅರ್ಥ. ಆದ್ದರಿಂದ ನಿನ್ನ ಸಾಹಸದ ಬಗ್ಗೆ ನಿನಗೆ ಚಿಂತೆ ಬೇಡ, ಎಲ್ಲವೂ ಒಳ್ಳೆಯದೇ ಆಗತ್ತೆ. ನೀನು ಮರಕತಲಿಂಗವನ್ನು ತರುವ ಸಮಯ ಈಗ ಬಂದಿದೆ ಮಗಳೇ. ನೀನು ಹೋಗಬೇಕು. ಆದರೆ ನನಗಿನ್ನೊಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನದು ಹಿರಣ್ಮಯಿ? ನಮ್ಮ ಮನೇಲಿ ನಾನು ಇದ್ದಕ್ಕಿದ್ದಾಗೆ ಎಲ್ಲೆಲ್ಲೋ ನಾಪತ್ತೆ ಆಗ್ಬಿಡ್ತೀನಿ ಅಂತ ನಮ್ಮ ಮನೇಲಿ ಎಲ್ಲರೂ ಬೇಜಾರು ಮಾಡ್ಕೊತಾರೆ. ನಾನು ನಿಮ್ಮಗಳಾದ್ರೂ ಆಶ್ರಯ ನೀಡಿದ್ದು ಅವರು. ಅವ್ರ ಮನಸ್ಸನ್ನು ನೋಯಿಸಬಾರ್ದು ಅಲ್ವಾ? ಅದರ ಬಗ್ಗೆ ನನಗೆ ಚಿಂತೆ ಬೇಡ ಮಗಳೇ. ನಿನ್ನ ಮನೆಯವರನ್ನು ಸಂತೈಸುವ ಜವಾಬ್ದಾರಿ ನನ್ನದು. ಹಾಗಾದ್ರೆ ಸರಿ, ಹೇಳಿ, ಮರಕತಲಿಂಗನ ತೋರೋದು ಹೇಗೆ? ಇದೊಂದು ಆಟ ಎಂದು ತಿಳಿದುಕೋ ಮಗಳೇ. ನೀನು ಮರಕತಲಿಂಗವನ್ನು ತರೋದಕ್ಕೆ ಪಾತಾಳ ಲೋಕಕ್ಕೆ ಹೋಗಬೇಕು. ಹಾಗೆ ಹೋಗುವಾಗ ನಿನಗೆ ಅನೇಕ ವಿಪತ್ತುಗಳು ಎದುರಾಗಬಹುದು. ಬೆಂಕಿಯ ನದಿ ಸಿಗಬಹುದು, ಬಿರುಗಾಳಿ ನಿನ್ನನ್ನು ಎತ್ತುಕೊಂಡು ಹೋಗಬಹುದು, ಈ ರೀತಿ ನೀನೆಂದು ಕಂಡು ಕೇಳರಿಯದ ಅನೇಕ ಅಪಾಯಗಳು ಎದುರಾಗಬಹುದು. ಆದರೆ ಯಾವುದಕ್ಕೂ ಹೆದರಬಾರದು, ಮುಂದೆ ಹೋಗಬೇಕು. ಹಾಗೆ ಹೋದರೆ ನಿನಗೆ ಕಿನ್ನರರ ಲೋಕ ಸಿಗುತ್ತದೆ. ಅಲ್ಲಿ ಎಲ್ಲರೂ ನಿನ್ನಷ್ಟೇ ಎತ್ತರವಿರುತ್ತಾರೆ. ಅವರು ಕೂಡ ನಿನ್ನ ಜೊತೆ ಆಟವಾಡ್ತಾರೆ. ಆದರೆ ನೀನು ಆಟದಲ್ಲಿ ಮೈ ಮರೆಯುವಂತಿಲ್ಲ. ಏಕೆಂದರೆ ಅವರ ಲೋಕದಲ್ಲೇ
ಮರಕತಲಿಂಗವಿರುವುದು. ನೀನು ಅವರೊಂದಿಗೆ ಉಪಾಯದಿಂದ ಮಾತನಾಡಿ ಜಾಣತನದಿಂದ ಪಂಚಲಿಂಗಗಳಲ್ಲಿ ಮೊದಲನೆಯದಾದ ಮರಕತಲಿಂಗವನ್ನು ತರಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ದೊಡ್ಡ ಹೊಟ್ಟೆ ಹೇಳ್ತಿದ್ದೀರಾ. ಅದ್ರ ಜೊತೆಗೆ ಅಪಾಯನೂ ಇದೆ ಅಂತ ಹೇಳ್ತಿದ್ದೀರಾ. ನಾನು ಇನ್ನು ಚಿಕ್ಕವಳು, ಅದನ್ನ ಎದುರಿಸೋದು ಹೇಗೆ? ಆದರೆ ಒಂದು ಮಾತು, ಗಮನವಿಟ್ಟು ಕೇಳು. ಈ ಹಾರವನ್ನು ನೀನು 3 ಬಾರಿ ಮಾತ್ರ ಉಪಯೋಗಿಸಬಹುದು. ಮೂರನೇ ಬಾರಿ ಉಪಯೋಗಿಸಿದ ನಂತರ ಈ ಹಾರದಿಂದ ಯಾವ ಪ್ರಯೋಜನವೂ ಇಲ್ಲ. ಆಯ್ತು, ನೆನಪಿರುತ್ತೆ. ಹೋಗಿ ಬಾ ಮಗಳೇ. ಶುಭವಾಗಲಿ, ಎಲ್ಲವೂ ಮಂಗಳವಾಗಲಿ. ಸರಿ. ಲೋಕ ಕಲ್ಯಾಣವನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ಬರನಾದನು. ಸತಿಗೆ ತನ್ನ ತನುವಲ್ಲಿ ಸಹಭಾಗ ನೀಡುತ್ತ ಅರ್ಧನಾರೀಶ್ವರನಾದ ನಾದ ಶಿವನು, ವೇದ ಶಿವನು, ನಾಟ್ಯ ಶಿವನು. जन्म प्रभृति देवेशी
ಜನೋಯಂ ತ್ವದು ಪ್ರಾಶಿತಃ. ಅಪ್ಪ, ರಶ್ಮಿ ಅಮ್ಮ, ಕೈಯಣಿ ಅಕ್ಕ, ಎದ್ದೇಳಿ ಮೇಲೆ. ನನ್ನ ಮಗಳು ಹಿರಣ್ಮಯಿ. ಅಪ್ಪ, ನಾನು ಇಲ್ಲೇ ಇದ್ದೀನಿ. ಮಗಳ ಎಲ್ಲೋಗ್ಬಿಟ್ಟಿದ್ದಮ್ಮ? ಯಾರು ಏನು ಹೇಳಿದ್ರು ಅಂತ ಕಾಡು ಮೇಡೋಲ್ಲ ಅಲಿಯೋದ? ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗೋದಲ್ವಾ? ಅಲ್ಲ, ಅಜ್ಜಿನೋ ತಾತನೋ ಕರೆದು ಬರ್ತಿದ್ರಲ್ವಾ? ಈಗೆಲ್ಲ ಒಬ್ಬಳೆ ತಿರುಗ್ತಾರಾ? ತಪ್ಪಾಯ್ತು ಅಪ್ಪ, ಆದ್ರೆ ನಾನೇನು ಒಂಟಿಯಾಗಿರ್ಲಿಲ್ಲ. ಅಂದ್ರೆ ನಿನ್ ಜೊತೆ ಬೇರೆ ಯಾರಿದ್ರು? ಅಮ್ನೂರು. ಮಹಾದೇವಿ 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 ಮಹಾದೇವಿ. ಅಮ್ನೋರ್ ಯಾಕೆ ಬರ್ತಾರೆ ನಿನ್ ಜೊತೆಲಿ? ಹಿರಣ್ಮಯಿ, ನೀನು ಅಮ್ನೋರ್ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಕಾಡ್ ಹೊಕ್ಕಿದ್ಯಾ ಅನ್ಸುತ್ತೆ. ಭ್ರಮೇನೋ ಪಮೇನೋ, ಒಟ್ನಲ್ಲಿ ನನ್ನ ಮಗಳು ಸುರಕ್ಷಿತವಾಗಿ ವಾಪಸ್ ಬಂದಲ್ಲ. ಹಿರಣ್ಮಯಿ, ಇನ್ನು ಮುಂದೆ ನನ್ನ ಬಿಟ್ಟು ನೀನು ಒಬ್ಬೊಬ್ಳೆ ಎಲ್ಲೂ ಹೋಗೋ ಆಗಿಲ್ಲ. ಅಪ್ಪ, ನೀನೇನು ಹೆದರ್ಕೋಬೇಡ. ಅಮ್ನೂರು ಯಾವಾಗ್ಲೂ ನನ್ನ ಜೊತೆ ಇರ್ತಾರೆ. ಅದೆಲ್ಲ ನನಗೆ ಗೊತ್ತಿದೆ. ಇನ್ಮೇಲೆ ನೀನು ಯಾವತ್ತೂ ಒಬ್ಳೆ ಎಲ್ಲೂ ಹೋಗೋ ಆಗಿಲ್ಲ. ಸರಿ. ಸರಿ, ಇವಾಗ ಅಪ್ಪ ಮಗಳು ಇಬ್ರು ವಾದ ಮಾಡ್ತಾ ನಿಂತ್ಕೋಬೇಡಿ. 2 ದಿವಸದಿಂದ ಹೊಟ್ಟೆಗೇನು ಇಲ್ಲದೆ ನಿದ್ದೆ ಇಲ್ಲದೆ ಒದ್ದಾಡಿದ್ದೀವಿ. ಮೊದ್ಲೋಗಿ ಊರ್ ತಲುಪೋಣ ಬನ್ನಿ. ನಡೀರಿ. ಮಾಯಾವಿ ತ್ರಿಪುರ ಸುಂದರಿ ಅಮ್ಮನವರೇ, ಗೆದ್ದೆ ಎನ್ನುವ ಅಹಂಕಾರದಲ್ಲಿ ಬೀಗಬೇಡಿ. ಈ ಕ್ಷಣಕ್ಕೆ ಮಾತ್ರ ನಿಮ್ಮ ಗೆಲುವು. ಹಾಗಂತ ನಾನು ಸೋತೆ ಅಂತ ಅಲ್ಲ. ಜನ್ಮ ಜನ್ಮಾಂತರಗಳಿಂದ ಶ್ರೀಚಕ್ರಕ್ಕೋಸ್ಕರ ಹಂಬಲಿಸ್ತಾ ಇದ್ದೀನಿ. ಗೆಲ್ತೀನಿ, ಗೆದ್ದೆ ತೀರ್ತೀನಿ ನಾನು. ಇಲ್ಲ ಇಲ್ಲ, ಶ್ರೀಚಕ್ರವನ್ನು ಕೈವಶ ಮಾಡಿಕೊಂಡು ಸಾವನ್ನೇ ಗೆಲ್ತೀನಿ. ಅಜರಾಮರನಾಗ್ತೀನಿ, ಅಜರಾಮರನಾಗ್ತೀನಿ. ಆಮೇಲೆ ನೀವು ನನ್ನ ಕೈಗೊಂಬೆ. ಅಯ್ಯೇ, ನೀವು ನನ್ನ ಕೈಗೊಂಬೆ. ಯಕ್ಕಶ್ಚಿತ್ತ ಮಗು ಆ ಸ್ಮಶಾನ ಕಾಯೋ ಸನ್ಯಾಸಿಯಿಂದ ಶ್ರೀಚಕ್ರ ನನ್ನ ಕೈ ತಪ್ಪು ಹೋಯ್ತು. ಯಾರು ನನ್ನ ಜನ್ಮ ಜನ್ಮಾಂತರದ ಕನಸಿಗೆ ಅಡ್ಡಗೋಡೆಯಾಗಿ ನಿಂತಿರೋದು? ಯಾರು ಯಾರು ಯಾರು? ಶ್ರೀಚಕ್ರ, ಶ್ರೀಚಕ್ರ!
ಅಮ್ಮ, ಮಹಾತಾಯಿ, ನಮ್ಮ ವಂಶಕ್ಕೆ ಈ ಮನೆ ಬಿಟ್ಟು ಹೋಗೋ ಚಾಳಿ ಯಾವಾಗ ತಪ್ಪುತ್ತಮ್ಮ? ನನ್ನ ಮದುವೆ ಆದಾಗ್ಲಿಂದ ಮನೆ ಕಾಯೋದು, ಮನೆಯವ್ರಿಗೋಸ್ಕರ ಕಾಯೋದು, ಇದೇ ಆಗೋಯ್ತು ನನ್ನ ಬದುಕು. ಇದೆಲ್ಲ ಯಾವಾಗ ತಪ್ಪುತ್ತೆ ತಾಯಿ? ಶೇಖರಿ ಅಪ್ಪ ಮನೆ ಬಿಟ್ಟೋದವರು ಪುನಃ ಬರಲೇ ಇಲ್ಲ. ನಮ್ಮ ಸುಂದ್ರಿ ನಿಗೂಢವಾಗಿ ಸತ್ತೋದ್ಲು. ಇನ್ನು ಮನೆ ಮಗಳಾಗಿ ಬಂದ ಜಾಜಿ ನಮ್ಮ ಕಣ್ಮುಂದೆನೇ ಸತ್ತೋದ್ಲು. ನಮ್ಮ ಸೊಸೆ ಲಲಿತಾ ಅವಳು ತವ್ರ ಮನೆಗೆ ಹೋದವಳು ಇದ್ ಕಡೆ ತಲೆನೇ ಆಗ್ತಿಲ್ಲ. ಇನ್ನು ನನ್ನ ಮಗ ಶೇಖರಿ ಅಡಿಗೆ ಪಡಿಗೆ ಅಂತ ಊರವ್ರು ಅಲಿತಾ ಇದ್ದಾನೆ. ಅಮ್ಮ, ಇನ್ನು ಉಳಿದವರು ಇಬ್ರು, ನನ್ನ ಮರಿ ಮೊಮ್ಮಗಳು ಹಿರಿಣ್ಮಯಿ, ಪೆದ್ದ ಬಂಗಾರಿ. ಅವರು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾರೆ. ಈ ನೋವನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಮ್ಮ? ನನ್ನ ಹತ್ರ ಹೇಳ್ಕೊ ಅಜ್ಜಿ. ಹಿರಣ್ಮಯೇ, ಓ, ಅದ್ಯಾವ ಮಾಯಲ್ಲ ಹಾಕೋಕ್ ಹೋಗಿದ್ರ ಅಪ್ಪ ಮಗಳು ಇಬ್ರು? ನಿನ್ನೊಬ್ಬಳನ್ನೇ ಬಿಟ್ಟು ಅವನೆಲ್ಲೋದ ಆ ಐಲು ಪೈಲು? ಯಾರಜ್ಜಿ? ಇನ್ಯಾರು? ನಿಮ್ಮಪ್ಪ ಬಂಗಾರಿ. ನಿನ್ನೊಬ್ಬಳನ್ನೇ ಬಿಟ್ಟು ಅವನೆಲ್ಲೇ ಹೋದ? ಅಪ್ಪನೂ ನನ್ನ ಜೊತೆನೇ ಬಂದಿದ್ದಾರೆ. ನೀನ್ ಬೈಯೋದಿಲ್ಲ ಅಂದ್ರೆ ಅವ್ರನ್ನ ಒಳಗ್ ಕರಿತೀನಿ. ಈಗ ನಾನು ಬೈಯೋದೆಲ್ಲ ಬರೀ ಗಾಳಿಗೆ ಹೋಗೋದೆ. ನನಗೇನಾದ್ರೂ ಮದ್ದಿದ್ದಂಗೆ ವಯಸ್ಸಿದ್ದಿದ್ರೆ 4 ಬಾರ್ಸ ಸರಿಯಾಗಿ ಬುದ್ಧಿ ಹೇಳ್ತಿದ್ದೆ. ಏನ್ ಮಾಡೋದು, ಬಾಯಿ ಚಟಕ್ಕೆ ಹಂಗೆ ಬೈಕೊಂಡು ತಿರ್ಗಾಡೋದು. ಎಲ್ಲೇ ಅವನು? ಹೊರಗೆ ಇದ್ದಾನಾ? ಕರಿ ಒಳಗೆ. ಕರಿತೀನಿ. ಅಪ್ಪ, ಅಪ್ಪ, ಒಳಗ್ ಬಾರಪ್ಪ. ಓಹೋ, ಶ್ರೀನಿವಾಸ ಕಲ್ಯಾಣ. ಮಗಳ್ ಕರ್ಕೊಂಡು ಬರ್ತೀನಿ ಅಂತ ಒಬ್ಬಡ್ಡಿಯಾಗಿ ಓದೋನು ಈಗ ಜಂಟಿಯಾಗಿ ಬಂದಿದೆಯಲ್ಲೋ. ರುಕ್ಮಿಣಿ ಸತ್ಯಭಾಮನ ಕೃಷ್ಣ ಕರ್ಕೊಂಡು ಬಂದಾಗೆ. ಅಜ್ಜಿ, ಬೈಯಲ್ಲ ಅಂತ ಹೇಳಿದಿರಿ. ನಾನೆಲ್ಲೇ ಬೈದೆ? ಇಷ್ಟು ದಿವಸ ನೀವಿಬ್ರು ಕಾಣೆ ಆಗಿದ್ರಲ್ಲ, ಅದ್ಯಾವ ಲೋಕಕ್ಕೆ ಹೋಗಿದ್ರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದನ್ನಾದ್ರೂ ಹೇಳಿ. ಏನಾಯ್ತು ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊ. ಇದರಲ್ಲಿರೋ ಬೀಜಾಕ್ಷರಿ ಮಂತ್ರಗಳನ್ನ ಇದರಲ್ಲಿ ಬರೀರಿ. ಆ ಜಗನ್ಮಾತೆನ ನೀನ್ ಬರ್ದಿಟ್ಟಿರೋ ಬೀಜಾಕ್ಷರಿ ಮಂತ್ರಗಳ ಪೀಠದ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಹೇಳು. ನೀಲಕಂಠನ ಕೈನಲ್ಲಿ ತ್ರಿಶೂಲ ಪ್ರತಿಷ್ಠಾಪನೆ ಮಾಡಿ. ಆ ತ್ರಿಶೂಲವನ್ನು ತರಕ್ಕೆ ಹೋಗುವ ವ್ಯಕ್ತಿ ನಿರ್ದಿಷ್ಟವಾದ ನಕ್ಷತ್ರದಲ್ಲಿ ಹುಟ್ಟಿರಬೇಕು. ಆ ಶಕ್ತಿ ಕೇವಲ ನನಗೆ ಮಾತ್ರ ಇದೆ. ಈಗ ದಯವಿಟ್ಟು ನಿನ್ನ ತ್ರಿಶೂಲದ ಜಾಗನ ತೋರಿಸಿ ನಂಗೆ ಆಶೀರ್ವಾದ ಮಾಡು. ಆಯ್ತು ಸ್ವಾಮಿ, ನೀವು ತೋರಿಸೋ ದಾರಿಲೇ ನಾನು ಬರ್ತೀನಿ.
ಅಪ್ಪ ಶಿವಪ್ಪ ನಾನು ಈ ತ್ರಿಶೂಲನ ನಮ್ಮೂರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ತ್ರಿಶೂಲ ತಾನೆ, ತಗೋ. ತತ್ಸವಿತುರ್ವೃಣೀಮಹೇ